ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಕಿಡಿ ಒತ್ತಿ ಉರಿಯಲು ಶುರುವಾಗಿದೆ. ಎರಡು ತಂಡಗಳಾಗಿ ಸ್ಪರ್ಧಿಗಳು ಬೇರ್ಪಟ್ಟಿದ್ದು, ಗೆಲುವಿಗಾಗಿ ಸ್ಪರ್ಧಿಗಳ ಮಧ್ಯೆ ತೀವ್ರ ಹಣಾಹಣಿ ನಡೆಯುತ್ತಿದೆ. ಇಂದಿನ ಶೋ ಮತ್ತಷ್ಟು ರೋಚಕ ಹಂತ ತಲುಪಿದೆ. ಅವರ ಆದೇಶದ ಮೇರೆಗೆ ತಲೆ ಬೋಳಿಸಿಕೊಳ್ಳಲು ರಜತ್ ಸಿದ್ಧವಾಗಿದ್ದಾರೆ. ಐಶ್ವರ್ಯ ಕಹಿ ತಿಂದ್ರೆ ಚೈತ್ರ ಏಕವಚನದಲ್ಲಿ ಮಾತನಾಡಿದ್ದು ಸುದ್ದಿಗೆ ಬಂದಿದೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವಿಶಿಷ್ಟ ಟಾಸ್ಕ್ ನಡೆಯುತ್ತಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಯಾವ ಗುಂಪು ಟಾಸ್ಕ್ ವಿನ್ ಆಗಿದೆ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿಯನ್ನು ಸಾರ್ವಜನಿಕರಿಗೆ ನೀಡಲಾಗಿದೆ. ಜನರು ವೋಟ್ ಮೇಲೆ ಯಾವ ಟೀಮ್ ವಿಜೇತವಾಗಲಿದೆ ಎಂಬುದು ಘೋಷಣೆಯಾಗಲಿದೆ. ನಿನ್ನೆ ಎರಡು ಗುಂಪುಗಳ ಮಧ್ಯೆ ನ್ಯೂಸ್ ಓದುವ ಹಾಗೂ ಅಡುಗೆ ಮಾಡುವ ಸ್ಪರ್ಧೆ ನಡೆದಿತ್ತು. ಎರಡಲ್ಲೂ ಧೂಳ್ ಧುಮಾಕ ತಂಡ ಗೆಲುವು ಸಾಧಿಸಿತ್ತು. ಆದರೆ ಇದು ಅಲ್ಲಿನ ಗೆಲುವು ಮಾತ್ರ. ಅಂತಿಮ ನಿರ್ಧಾರ ವೀಕ್ಷಕರ ಮೇಲಿದೆ. ಹಾಗಾಗಿ ಮನೆಯಲ್ಲಿ ಸ್ಪರ್ಧೆ ಮತ್ತಷ್ಟು ಕಠಿಣವಾಗಲಿದೆ. ಪ್ರತಿ ಸ್ಪರ್ಧಿಗಳಿಗೆ ಸವಾಲು ನೀಡಬೇಕಾಗಿದೆ. ಶಿಶಿರ್ ಐಶ್ವರ್ಯಗೆ ಅಗಲಕಾಯಿ ತಿನ್ನುವ ಸವಾಲು ಹಾಕಿದ್ದರು. ಗೌತಮಿ ರಜತ್ ಎರಡು ಹಸಿಮೆಣಸಿನಕಾಯಿ ತಿನ್ನುವ ಟಾಸ್ಕ್ ನೀಡಿದ್ದಾರೆ. ಕಹಿ ತಿಂದು ವಾಂತಿ ಬಂದಂತೆ ಐಶ್ವರ್ಯ ಕಷ್ಟಪಟ್ಟರೆ, ಖಾರ ತಿಂದ ಗೌತಮಿ ಉರಿ ಅಂತ ಕೂಗಾಡುತ್ತಿದ್ದಾರೆ. ಈ ಮಧ್ಯೆ ಮಂಜು ರಜತ್ಗೆ ನೀಡುವ ಟಾಸ್ಕ್ ಅಚ್ಚರಿ ಹುಟ್ಟಿಸಿದೆ. ಮಂಜು ತಲೆ ಬೋಳಿಸಿಕೊಳ್ಳುವಂತೆ ರಜತ್ಗೆ ಹೇಳಿದ್ದಾರೆ. ಇದನ್ನು ಒಪ್ಪಿಕೊಂಡ ರಜತ್ ಮುಂದೆ ಬಂದಿದ್ದಾರೆ. ರಜತ್ ತಲೆ ಕೂದಲನ್ನು ಮಂಜು ಟ್ರಿಪ್ ಮಾಡಿದ್ದರನ್ನು ನೀವು ಪ್ರೊಮೋದಲ್ಲಿ ಕಾಣಬಹುದು. ಇದನ್ನು ನೋಡಿದ ರಜತ್ ಅಭಿಮಾನಿಗಳು ಶಾಕ್. ಆದರೆ ಮಂಜು ಕ್ರಮವನ್ನು ಕೆಲವರು ವಿರೋಧಿಸಿದ್ದಾರೆ. ತಲೆ ಬೆಳೆಸಿಕೊಂಡವರು ಬಿಗ್ ಬಾಸ್ ಸೀಸನ್ ವಿನ್ ಆಗಿದ್ದಾರೆ ಉದಾಹರಣೆ ಇದೆ. ಹಾಗಾಗಿ ರಜತ್ ನೀವು ಗೆಲ್ತೀರಾ ಎಂದು ಅವರು ಬೆನ್ನು ತಟ್ಟಿದ ಅಭಿಮಾನಿಗಳ ಸಂಖ್ಯೆಯು ಸಾಕಷ್ಟಿದೆ. ಈ ಮಧ್ಯೆ ಶಶಿರ್ ನೀಡುವ ಟಾಸ್ಕ್ ವಿಷಯದಲ್ಲಿ ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರ್ ಮಧ್ಯೆ ದೊಡ್ಡ ಗಲಾಟೆಯೊಂದನ್ನು ನಾವು ಕಾಣಬಹುದು. ತ್ರಿವಿಕ್ರಮ್ ಜೊತೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಚೈತ್ರ. ಇದು ವೀಕ್ಷಕರಿಗೆ ಇಷ್ಟವಾಗಿಲ್ಲ. ಚೈತ್ರ ಮನೆಯಲ್ಲಿ ಕಿರುಚಾಟ ನಡೆಸುತ್ತಾರೆ, ಎಲ್ಲರ ಜೊತೆ ಜಗಳವಾಡುತ್ತಾರೆ. ವಾರಾದ್ಯಂತದಲ್ಲಿ ಮಾತ್ರ ಕಿಚ್ಚನ ಮುಂದೆ ನಾನೇನು ಹೇಳಲ್ಲ ಎನ್ನುವ ನಾಟಕವಾಡುತ್ತಾರೆ ಎಂದು ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಈ ಬಾರಿ ಜಿಯೋ ಸಿನಿಮಾ ಆಫ್ ವೋಟಿಂಗ್ ಶುರುವಾಗಿದೆ. ಧೂಳ್ ಧಮಾಕ ತಂಡದಲ್ಲಿ ಸುರೇಶ್, ಭವ್ಯ, ತ್ರಿವಿಕ್ರಮ್, ಗೌತಮಿ, ಐಶ್ವರ್ಯ ಮತ್ತು ಮಂಜು ಇದ್ದಾರೆ. ಮಸ್ತ್ ಮಜಾ ಮಾಡಿ ತಂಡದಲ್ಲಿ ಧನ್ರಾಜ್, ಶಿಶಿರ್, ರಜತ್, ಹನುಮಂತು, ಮೋಕ್ಷಿತಾ, ಚೈತ್ರ ಇದ್ದಾರೆ. ನಿನ್ನೆ ಐಶ್ವರ್ಯ ಹಾಗೂ ಚೈತ್ರ ನ್ಯೂಸ್ ಓದಿ ಗಮನ ಸೆಳೆದಿದ್ದರು. ನಂತರ ನಡೆದ ಹನುಮಂತು ಹಾಗೂ ತ್ರಿವಿಕ್ರಮ್ ಕುಕಿಂಗ್ ವೀಕ್ಷಕರಿಗೆ ಮನರಂಜನೆ ನೀಡಿತು. ಬಿಗ್ ಬಾಸ್ ಕನ್ನಡ ಸೀಸನ್ 11ರಿಂದ ಶೋಭಾ ಶೆಟ್ಟಿ ಸ್ವಯಂ ಇಚ್ಛೆಯಿಂದ ಹೊರಗೆ ಬಿದ್ದಿದ್ದು, ಉಳಿದ ಸ್ಪರ್ಧಿಗಳಿಗೆ ಇನ್ನೊಂದು ವಾರ ಅವಕಾಶ ಸಿಕ್ಕಂತಾಗಿದೆ. ಇದನ್ನು ಸ್ಪರ್ಧಿಗಳು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ.